ನಿವೇಶನ ರಹಿತರಿಗೆ ಸರ್ಕಾರಿ ಜಾಗದಲ್ಲಿ ನಿವೇಶನ ಕೊಡುವಂತೆ ಹಾಗೂ ಕುಡಿಯುವ ನೀರಿಗಾಗಿ ಹೊಸದಾಗಿ ಒಂದು ಕೊಳವೆ ಬಾವಿ ನಿರ್ಮಿಸಿಕೊಡುವಂತೆ ಕೋರಿ ಹಸುಡಿ ಫಾರ್ಮ್ ಹಾಗೂ ಅಮರಾವತಿ ಕ್ಯಾಂಪ್ ಹಸುಡಿ ಗ್ರಾಮ ಶಿವಮೊಗ್ಗ ತಾಲೂಕು ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದರು. ಶಿವಮೊಗ್ಗ ತಾಲೂಕು ಹಸುಡಿ ಗ್ರಾಮ ವ್ಯಾಪ್ತಿಯಲ್ಲಿ ಹಸುಡಿ ಫಾರಂ ಸರ್ವೆ ನಂಬರ್ 135 ಮತ್ತು ಸರ್ವೆ ನಂಬರ್ 111ರಲ್ಲಿ ಸರ್ಕಾರಿ ಜಾಗ ಲಭ್ಯ ಇದೆ. ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಠಾಣಾ ಜಾಗ ಸಹ ಲಭ್ಯ ಇದೆ. ಗ್ರಾಮದಲ್ಲಿ ತುಂಬಾ ಬಡವರು, ಕೂಲಿ ಕಾರ್ಮಿಕರು, ನಿರ್ಗತಿಕರು ವಾಸವಾಗಿದ್ದು ಅವರಿಗೆ ವಾಸಕ್ಕೆ ಮನೆ ಅಥವಾ ನಿವೇಶನ ಇರೋದಿಲ್ಲ. ಬಾಡಿಗೆ ಮನೆಯಲ್ಲಿ ಆಶ್ರಯವನ್ನ ಪಡೆದಿರ್ತಾರೆ ಎಂದರು. ಇನ್ನು ಪ್ರತಿ ವರ್ಷ ಗ್ರಾಮ ಪಂಚಾಯಿತಿಗಳಲ್ಲಿ ನಿವೇಶನ ರಹಿತರ ಪಟ್ಟಿ ತಯಾರು ಮಾಡ್ತಾರೆ. ಸರ್ಕಾರಕ್ಕೆ ಕಳಿಸಿ ನಿವೇಶನ ಜಾಗಕ್ಕೆ ಬೇಡಿಕೆಯನ್ನ ಸಲ್ಲಿಸ್ತಾ ಇಲ್ಲ. ಅದರಿಂದ ತುಂಬಾ ತೊಂದರೆ ಆಗಿದ್ದು ನಿವೇಶನ ಹಂಚಿಕೆ ಬಗ್ಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ರು ಸ್ಪಂದಿಸಿರೋದಿಲ್ಲ ಎಂದರು. ಇನ್ನು ಕೂಡಲೇ ಗ್ರಾಮ ಠಾಣಾ ಜಾಗದಲ್ಲಿ ಅಥವಾ ಸರ್ಕಾರಿ ಜಾಗದಲ್ಲಿ ಲೇಔಟ್ ಆಗಿ ಪರಿವರ್ತಿಸಿ ಬಡವರಿಗೆ ನಿವೇಶನ ವಿತರಣೆ ಮಾಡಬೇಕು ಹಾಗೂ ಸದರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 3 ಕೊಳವೆ ಬಾವಿ ಇದ್ದು ಇದು ಈಗಾಗಲೇ ಒಂದು ಹಾಳಾಗಿದೆ. ಇನ್ನೆರಡು ನೀರಿನ ಪ್ರಮಾಣ ಕಡಿಮೆ ಆಗಿದ್ದು ಗ್ರಾಮದಲ್ಲಿ ಕುಡಿಯುವ ನೀರಿನ ತೊಂದರೆ ಉಂಟಾಗಿದೆ. ಹಾಗಾಗಿ ಹೊಸದಾಗಿ ಒಂದು ಕೊಳವೆ ಬಾವಿ ನಿರ್ಮಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದರು. ಇನ್ನು ಈ ಸಂದರ್ಭದಲ್ಲಿ ಪ್ರಮುಖರಾದ ಸಂಜಯ್, ನಿರ್ಮಲಾ, ಹಂಸ, ಕಾರ್ತಿಕ್, ಪುಷ್ಪ, ಭಾಗ್ಯ ಹಾಗೂ ಸ್ಥಳೀಯ ಗ್ರಾಮಸ್ಥರು ಹಾಜರಿದ್ದರು. ಸಾವಿರಾರು ಜನ ಬಂದು ಕುಡಿಯೋ ನೀರಿಗೂ ಭಾರಿ ಸಮಸ್ಯೆ. ಈ ಕನಿಷ್ಠ ಈಗ 3 ನಮ್ಮ ಗ್ರಾಮಸ್ಥರು ಸಾಂಕೇತಿಕವಾಗಿ ಬಂದಿದ್ದೀವಿ. ಇವತ್ತು ಈ DC ಏನ್ ಹೇಳ್ತಾರೆ ನೋಡ್ಬೇಕಂತೇಳಿ ಅವ್ರಿಗೆ ಕಾಯ್ತಾ ಇದ್ದೀವಿ. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಕುಡಿಯುವ ನೀರು ಬೇಕೇ ಬೇಕು, ಕುಡಿಯುವ ನೀರು, ಕುಡಿಯುವ ನೀರು. DC ಅವ್ರು ಏನ್ ಹೇಳ್ತಾರೆ ನೋಡಿದಾಗ ಅವ್ರು ಕುಮಾರ್ ಅಂತೇಳಿ ಹಸುಡಿ ಗ್ರಾಮ ಪಂಚಾಯತ್ ಸದಸ್ಯರು. ನಮ್ಮ ಹಸುಡಿ ಗ್ರಾಮ ವ್ಯಾಪ್ತಿಯಲ್ಲಿ ಸಾಕಷ್ಟು ಜನ ನಿವೇಶನ ರೈತರು ಇದ್ದಾರೆ. ಹಲವಾರು ಬಾರಿ ಅರ್ಜಿ ಕೊಟ್ಟಿರೋ ಸಹಿತ ಕೆಲವರು ಅವರೆಲ್ಲ ಮಕ್ಕಳು ಮರಿಮಕ್ಕಳು ಕಂಡುಬಿಟ್ರು. ಅವ್ರು ಇನ್ನೂರಿಗೆ ಸೈಟ್ ಕೊಡ್ತಾ ಇಲ್ಲ ನಮ್ಮ ಹಸುಡಿ ಫಾರಮಲ್ಲಿ. ಯಾಕಂದರೆ ಸರ್ಕಾರಿ ಜಾಗ ಇದೆ ಮತ್ತು ಅದ್ರ ಜೊತೆಗೆ ನಿವೇಶನ ರೈತ ಪಟ್ಟಿ ಮಾಡಬೇಕು ಅಂತ ಸರ್ಕಾರದ ಆದೇಶ ಮಾಡ್ತಾನೆ ಇದ್ದಾರೆ. ನಾವು ಹಲವಾರು ಅರ್ಜಿ ಕೊಡ್ತಾನೆ ಇದ್ದೀವಿ. ಮತ್ತು ಅದ್ರ ಜೊತೆಗೆ ಗ್ರಾಮ ಠಾಣಾ ಜಾಗಗಳು ಇದ್ದಾವೆ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ. ಅದನ್ನು ತೆರವುಗೊಳಿಸಿ ನಮ್ಮ ಇಲ್ಲಿ ರೈತರಿಗೆ ಸೈಟ್ ಕೊಡ್ಸೋಕ್ಕಾಗ್ತಾ ಇಲ್ಲ. ಅದು ಏನು ಮಾಡ್ತಾರೆ ಗೊತ್ತಿಲ್ಲ. ಸರ್ಕಾರದವರು ಅಲ್ಲಿಂದ ಪಟ್ಟಿ ಮಾಡ್ತಾರೆ, ಇಲ್ಲಿ ಪಟ್ಟಿ ಕಳಿಸ್ತಿದ್ದಾರೆ, DC ಆಫೀಸಿಗೆ ಬರುತ್ತೆ, ಜಿಲ್ಲಾ ಪಂಚಾಯತಿ DC ಎಲ್ಲ ಕಡೆ ಹೋಗ್ತಾ ಇದೆ. ಇನ್ನೂವರೆಗೆ ನಮಗೆ ಪಂಚ್ತಾ ಇಲ್ಲ. ಅದ್ರ ಜೊತೆಗೆ ಕನಿಷ್ಠ ಈಗ ಒಂದು 5-6 ತಿಂಗಳಿಂದ ಕುಡಿಯೋ ನೀರು ಭಾರಿ ಸಮಸ್ಯೆ ಇದೆ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ. ಹಸುಡಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಕುಡಿಯೋ ನೀರು ಭಾರಿ ಸಮಸ್ಯೆ ಇದೆ. ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ಮಾಡ್ತೀವಿ, ಆಲ್ಮೋಸ್ಟ್ ನಮ್ಮ ಸರ್ಕಾರಕ್ಕೂ ಲೆಟ್ರ್ ಬರ್ತಾ ಇದ್ದೀವಿ, ತುರ್ತು ಬೋರ್ಗಳು ಬೇಕಂತೇಳಿ ಕುಡಿಯೋ ನೀರಿಗೆ ಇನ್ನೂರಿಗೆ ಪಂಚ್ತಾ ಇಲ್ಲ. ಮತ್ತು ಅದ್ರ ಜೊತೆಗೆ MLA ಕೊಟ್ಟರು ಸಹಿತ ದುಡ್ಡಿಲ್ಲ ಅಂತಾರೆ. ಹಂಗಾರೆ ನಾವು ಯಾರಿಗೆ ಕೇಳಬೇಕು? ಇಲ್ಲಿ ZPTP ಇದ್ರೂ ಸಹಿತ ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದರು ZP ದುಡ್ಡು ಹಾಕಿ ಬರ್ತಿದ್ದು. ಈಗ ಅದು ಯಾವುದೂ ಇಲ್ಲ. ಗ್ರಾಮ ಪಂಚಾಯತಿ ಏನು ಮಾಡ್ತೀರಿ, 15 ಹಣಕಾಸು ಅಂತ ಹೇಳಿ ಏನು ಒಂದು ಸದಸ್ಯರಿಗೆ ಒಂದು 50,000 70,000 ದುಡ್ಡು ಬರುತ್ತೆ. ಅದನ್ನು ಯಾವ ಅಭಿವೃದ್ಧಿ ಮಾಡೋಕ್ಕೂ ಬರ್ತಾ ಇಲ್ಲ. ಒಂದು ತುರ್ತು ಬೋರ್ ಓಡಿಸೋಕ್ಕೂ ಆಗ್ತಾಯಿಲ್ಲ. ಮತ್ತು ಅದ್ರ ಜೊತೆಗೆ ನಮ್ಮ ಹಳ್ಳಿ ಕಡೆ ತುರ್ತಾಗಿ ನಾವು ಏನೇ ಕೆಲಸ ಮಾಡಬೇಕು ಅಂದರೆ ದುಡ್ಡು ಬೇಜಾನೆ. ಎಲ್ಲಿ ಯಾವ ದುಡ್ಡಿಲ್ಲ ಸ್ವಾಮಿ, ಸುಮ್ಮನೆ ಬಾಯಿ ಮಾತಿಗೆ ಹೇಳೋದಷ್ಟೇ, ಏನೂ ಮಾಡ್ತಾ ಇಲ್ಲ. ಹಾಗಾಗಿ ನಾವು ಇವತ್ತೆಲ್ಲ ಮಾಡಿದ್ವಿ. ಇವತ್ತು DC ಆಫೀಸಿಗೆ ಮನೆಗೆ ಸಾಂಕೇತಿಕವಾಗಿ ಇವತ್ತು ನಮ್ಮ ಗ್ರಾಮಸ್ಥರು DC ಆಫೀಸಿಗೆ ಮನೆಗೆ ಕೊಡ್ತೀವಿ. ಏನಪ್ಪ ವಿಷಯ ಏನಪ್ಪ ಅಂದರೆ ಇಲ್ಲಿ ಸಾಕಷ್ಟು ನಮ್ಮಲ್ಲಿ ಕುಡಿಯೋ ನೀರು ಭಾರಿ ಸಮಸ್ಯೆ. ಒಂದು ತುರ್ತು ಒಂದು ಬೋರ್ ಆಗ್ತಾ ಇಲ್ಲ. ಹಾಗಾಗಿ ತುರ್ತು ಬೋರ್ ಆಗಲೇಬೇಕು. ಇವತ್ತು DC ಆಫೀಸಿಗೆ ಮನೆಗೆ ಕೊಡ್ತಾಯಿದ್ದೀವಿ. ಯಾಕಂದರೆ MLAಗೂ ಹೇಳಿದ್ವಿ, ಈ ಕಡೆ ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ದೀವಿ, ಯಾವುದೇ ಆಗಲಿ ನಮಗೆ ಬೋರ್ ಆಗಲಿಲ್ಲ. ಹಾಗಾಗಿ ನಮ್ಮ DC ಕಂಟ್ರೋಲ್ ಇರೋದ್ರಿಂದ ಒಂದು ತುರ್ತಾಗಿ ಅವರ ಅನುದಾನದಲ್ಲಿ ನಮಗೆ ತುರ್ತು ಬೋರ್ ಹಾಕಿ ಕೊಡ್ಬೇಕು ಅಂತೇಳಿ ಇವತ್ತು DC ಮನೆ ಕೊಡೋಕೆ ಬಂದಿವಿ ಸ್ವಾಮಿ. ಅದ್ರ ಜೊತೆಗೆ ಸೈಟ್ಗಳು, ನಿವೇಶನ ರೈತರ ಪಟ್ಟಿಗಳು ಸಾಕಷ್ಟು ನೋಡಿ. ಇವರೆಲ್ಲ ಯಜಮಾನರುಗಳು ಇವರೆಲ್ಲ ಮೊಮ್ಮಕ್ಕಳೇ ಕಾಣ್ಬಿಟ್ರು. ಇವ್ರಿಗೆ ಇನ್ನೂ ಸೈಟೇ ಕೊಡ್ತಾ ಇಲ್ಲ. ಒಂದೇ ಮನೆಗೆ 4 ಜನ 5 ಜನ ಬಾಡಿಗೆ ಮನೆ ಇದ್ದಂಗೆ ಇದ್ದಾರೆ. ಅವರೆಲ್ಲ ಒಂದು ಸೈಟ್ ಕೊಡಿಸ್ಬೇಕು. ಸರ್ಕಾರದ ಆದೇಶ ಇದೆ. ಅಕಸ್ಮಾತ್ ನೀವು ಜಾಗ ಬಿಡಿಸಿಲ್ಲ ದುಡ್ಡು ಕೊಟ್ಟು ಕೊಡಿಸ್ಬೋದು ಅಂತಿದೆ. ಅದು ಇನ್ನೂವರೆಗೆ ಆಗಲಿಲ್ಲ. ಇವತ್ತು ಸಾಂಕೇತಿಕವಾಗಿ ಇವತ್ತು ಮನೆಗೆ ಕೊಡ್ತಾ ಇದ್ದೀವಿ. ಇನ್ನೂ ಒಂದು ತಿಂಗಳು ನೋಡ್ತೀವಿ. ಆಗಲಿಲ್ಲ ಅಂದರೆ ಇಡೀ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು 1000 ಜನ ನಮ್ಮ DC ಆಫೀಸ್ ಮುಂದೆ ಇಲ್ಲಿ ಧರಣಿ ಕೂರ್ತಾ ಇದ್ದೀವಿ ಅಂತ ಹೇಳಿದ್ವಿ. ಇವತ್ತು ಸಾಂಕೇತಿಕವಾಗಿ ನಿಮ್ಮ ಮುಖಾಂತರ ಅವರಿಗೆ ಮನವಿ ಮಾಡ್ಕೊತಿದ್ದೀನಿ. ಸಾಕಷ್ಟು ನಮಗೆ ಬೇಗ ನಿವೇಶನ ಪಟ್ಟಿ ಕೊಡುವ ಮನೆ ಕೊಡೋ ಸೈಟ್ ಕೊಡಬೇಕು. ಅದ್ರ ಜೊತೆಗೆ ನಾವು ಬೋರಿಂದ ಒಂದು ಓಡಿಸ್ಕೊಡ್ಬೇಕು. ನನ್ನ ಹೆಸರು ಸಂಜಯ್ ಕುಮಾರ್, ಹಸುಡಿ.